ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುಂ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜನ್ಮುರ್ನಾರಾಯಣೋ ನರಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಜೀವರಿಗೆ ಆಶ್ರಯನಾಗಿರುವವನು, ಜೀವರ ಸಮೂಹವನ್ನೇ ಜೀವರನ್ನೇ ತನ್ನ ನಿವಾಸ ಸ್ಥಾನವಾಗಿ ಉಳ್ಳವನು ಅಂತ ಹೇಳಿಕೊಂಡಿದ್ದೇವೆ. ಇದರನ್ನು ಹೇಳ್ತಾ ನರಾಣಾಂ ಸಂಘಾಃ ನಾರಾಃ ತೇಷಾಂ ಅಯನಂ ನಾರಾಯಣಃ ನಾರಾಃ ಅಯನಂ ಯಸ್ಯ ಸಹ ನಾರಾಯಣಃ ಅಂತ ಹೇಳಿಕೊಂಡಿದ್ದೇವೆ. ಹೇಳಿಕೊಂಡಾಗ ನಮ್ಮ ಪಾಠದ ಸದಸ್ಯರಾದಂತಹ ನಿರಂಜನ್ ರಾವ್ ಅವರು ಮತ್ತು ನನಗೆ ಫೋನ್ ಮಾಡಿ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 4-5 ಶ್ಲೋಕಗಳು ಈ ವಿಷಯವನ್ನೇ ಹೇಳುತ್ತೆ. ಜೀವರ ಜೀವರಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಜೀವರಿದ್ದಾರೆ ಎಂಬುವಂತಹ ವಿಷಯವನ್ನೇ ಹೇಳುತ್ತೆ. ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ ಅಂತ ನಿರಂಜನ್ ರಾವ್ ಅವರು ಫೋನ್ ಮಾಡಿದರು. ಅವರ ಒಂದು ಇದರ ಮೇಲೆ ಆ 2 ಶ್ಲೋಕಗಳನ್ನು, ಇದು ಬಹಳ ಅವರು ಹೇಳಿದಾಗೆ ಬಹಳ ಸಂದರ್ಭೋಚಿತ. ಈಗ ನಾವೇನು ಹೇಳಿದ್ದೇವೆ ಅದು ಕರೆಕ್ಟಾಗಿ ಇನ್ ಟ್ರೂ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತಾರಲ್ಲ ಹಾಗೆ ಅಕ್ಷರಶಃ ಇದು ಸಂದರ್ಭೋಚಿತವಾಗಿದೆ ಭಗವದ್ಗೀತೆಯಲ್ಲಿರುವ ಈ 2 ಶ್ಲೋಕಗಳು. ನೋಡೋಣ. ಮಯ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ ಸ್ಥಾನಿ ಸರ್ವಭೂತಾನಿ ನ ಚ ಅಹಂ ತೇಷು ಅವಸ್ಥಿತಃ. ಇದು ಶ್ಲೋಕ. ಮತ್ತು 5ನೇ ಶ್ಲೋಕ. ನಚ್ ಮತಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃಮ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. 2 ಶ್ಲೋಕಗಳು. ಈ ಮೊದಲನೇ ಶ್ಲೋಕ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ ಸ್ಥಾನಿ ಸರ್ವಭೂತಾನಿ ನ ಚ ಅಹಂ ತೇಷು ಅವಸ್ಥಿತಃ. ಈ ಸಮಸ್ತ ಜಗತ್ತು ಅದೃಶ್ಯ ಶರೀರ ಇರುವಂತಹ ನನ್ನಿಂದ ವ್ಯಾಪ್ತವಾಗಿದೆ. ಭಗವಂತ ಹೇಳ್ತಾ ಇದ್ದಾನೆ, ಈ ಸಮಸ್ತ ಜಗತ್ತು ಅದೃಶ್ಯ ಶರೀರ ಇರುವಂತಹ ನನ್ನಿಂದ ವ್ಯಾಪ್ತವಾಗಿದೆ. ಜಡ ಸಹಿತವಾದ ಈ ಜೀವರಾಶಿಗಳೆಲ್ಲವೂ ಕೂಡ ಅಂದರೆ ಚೇತನಾತ್ಮಕವಾದ ಈ ಜಗತ್ತು ಸಮಸ್ತವು ನನ್ನನ್ನು ಆಶ್ರಯಿಸಿಕೊಂಡಿದೆಯೇ ಹೊರತು ನಾನು ಅವರನ್ನು ಆಶ್ರಯಿಸಿಕೊಂಡಿಲ್ಲ.
ಅಂದರೆ ಚೇತನಾತ್ಮಕವಾದ ಜಗತ್ತು ಸಮಸ್ತವು ನನ್ನನ್ನು ಆಶ್ರಯಿಸಿಕೊಂಡಿದೆ, ಆದರೆ ನಾನು ಜಗತ್ತನ್ನು ಆಶ್ರಯಿಸಿಕೊಂಡಿಲ್ಲ. ಆದರೆ ನಾವು ಹೇಳ್ಕೊಂಡಿದ್ದೇವಲ್ಲ, ಜೀವರ ಸಮೂಹವನ್ನು ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದಾನೆ ಭಗವಂತ ಅಂತೇಳಿದರೆ, ನಿನ್ನೆ ನಾನು ಒಂದು ಮಾತು ಹೇಳಿದ್ದೆ. ನೀವು ಬೇಕಾದರೆ ಮತ್ತು ಯೂಟ್ಯೂಬ್ ಒಳಗೆ ಹೋಗಿ ವೆರಿಫೈ ಮಾಡಿರಿ. ಈ ವಿಷಯ ಹೇಳುವಾಗ ಜೀವರ ಸಮೂಹದಲ್ಲಿ ಭಗವಂತ ಇದ್ದರೂ, ಭಗವಂತನಲ್ಲಿ ಜೀವ ಸಮೂಹ ಇದ್ದರೂ, ವೈಸ್ ವರ್ಷ ಯಾವುದಾದರೂ ಅದೆಲ್ಲವೂ ಭಗವಂತನ ಮಹತ್ವವೇ ಹೊರತು ಬೇರೆ ಅಲ್ಲ ಅಂತ ಇದೇ ವರ್ಬ್ಯಾಟಮ್ ಇದೇ ವರ್ಡ್ಸ ಹೇಳಿದ್ದೀನಿ. ಎರಡರಕ್ಕೂ ಕೂಡ ಭಗವಂತನ ಮಹತ್ವವೇ ಹೊರತು ಬೇರೆ ಇನ್ನು ಯಾವುದು ಅಲ್ಲ. ಅವನು ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿದ್ದೆ. ಅದರನ್ನೇ ಭಗವದ್ಗೀತೆ ಕೂಡ ಅದೇ ವಿಷಯವೇ ಹೇಳ್ತಾ ಇದೆ. ಇನ್ನು ಇದಕ್ಕೆ ರಾಯರು ಗೀತಾವಿವೃತ್ತಿಯಲ್ಲಿ ವಿವರಣೆ ಕೊಡ್ತಾರೆ. 2ನೇ ಶ್ಲೋಕ, ಒಟ್ಟು ಈ ಶ್ಲೋಕದಲ್ಲಿ ಸಮಸ್ತ ಜಗತ್ತು ನನ್ನನ್ನು ಆಶ್ರಯಿಸಿಕೊಂಡಿದೆಯೇ ಹೊರತು ನಾನು ಅವರನ್ನು ಜಗತ್ತನ್ನು ಆಶ್ರಯಿಸಿಕೊಂಡಿಲ್ಲ. 5ನೇ ಶ್ಲೋಕ, ನಚ ಮತಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನಚ ಭೂತಸ್ಥೋ ಮಮ ಆತ್ಮ ಭೂತಭಾವನ. ಈ ಜಡಸಹಿತವಾದ ಜೀವರಾಶಿಗಳೆಲ್ಲವೂ ಕೂಡ ನನ್ನನ್ನು ಆಶ್ರಯಿಸಿಕೊಂಡಿದ್ದರೂ ಸ್ಪರ್ಶನ ಇಂದ್ರಿಯಾದಿಗಳಿಂದ ಅವು ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಅವುಗಳಲ್ಲಿ ಇದ್ದರೂ, ನಾನು ಜೀವರಾಶಿಯಲ್ಲಿ ಜೀವ ಸಮೂಹದಲ್ಲಿ ಇದ್ದರೂ ನಾನು ಆ ಜೀವ ಸಮೂಹವನ್ನು ಆಶ್ರಯಿಸಿಕೊಂಡಿಲ್ಲ. ಅಂದರೆ ಅದು ಇರೋದರಿಂದಲೇ ನಾನು ಇದ್ದೇನೆ, ಇಲ್ಲದೇ ಇದ್ದರೆ ನನಗೆ ಬೇರೆ ಆಶ್ರಯವಿಲ್ಲ, ಆ ಜೀವ ಸಮೂಹವು ನನಗೆ ಆಶ್ರಯವಾಗಿದೆ ಅಂತ ಅರ್ಥ ಆಗಬೇಕಾಗಿಲ್ಲ. ಅಲ್ಲ, ಇದೆಲ್ಲವೂ ಕೂಡ ಯಾವುದರಿಂದಾಗಿದೆ? ನನ್ನಲ್ಲಿ ಜೀವ ಸಮೂಹವಿದ್ದರೂ, ಜೀವ ಸಮೂಹದಲ್ಲಿ ನಾನಿದ್ದರೂ, ಅದೇ ಭಗವಂತ ಹೇಳ್ತಾ ಇದ್ದಾನೆ, ಆ ಎಲ್ಲವೂ ನನ್ನ ಸಾಮರ್ಥ್ಯವು ಅಂತ ತಿಳ್ಕೋ ಅಷ್ಟೇ. ಅದೇ ನಿನ್ನೆ ನಾನು ಹೇಳಿದಂತೆ ಅದು ಭಗವಂತನ ಮಹತ್ವ ಅಂತ. ಹಾಗೆ ಅವೆಲ್ಲವೂ ನನ್ನ ಸಾಮರ್ಥ್ಯ ಅಂತ ತಿಳ್ಕೊ. ಈ ಜಡಸಹಿತವಾದ ಈ ಜೀವರಾಶಿಗಳಿಗೆ ಉತ್ಪತ್ತಿಕರ್ತ ನಾನೇ. ಉತ್ಪತ್ತಿ ಅಂದರೆ ಈ ಜಗತ್ತಿನ ಸೃಷ್ಟಿಕರ್ತ ನಾನೇ ಆಗಿದ್ದೇನೆ. ನನ್ನ ಶರೀರವು ನನ್ನಂತೆ ಅವುಗಳಿಗೆ ಆಧಾರವಾಗಿದೆ, ಜೀವರಾಶಿಗೆ ಜಗತ್ತಿಗೆ ಆಶ್ರಯವಾಗಿದೆ ಹೊರತು ನಾನು ಜಗತ್ತನ್ನು ಆಶ್ರಯಿಸಿಕೊಂಡಿಲ್ಲ. ನನ್ನ ಶರೀರ ಜಗತ್ತನ್ನು ಆಶ್ರಯಿಸಿಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರಾಯರು ಗೀತಾ ವಿವೃತಿಯನ್ನು ವಿವರಣೆ ಕೊಡ್ತಾರೆ. ಈ ಶ್ಲೋಕಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ರಾಯರು. ನೋಡಿ ಏನು ಉದಾಹರಣೆ ಕೊಡ್ತಾರೆ. ಭೂಮಿಯಲ್ಲಿ ನಾವು ನಿಂತಿದ್ದೇವೆ, ಅಂದರೆ ಭೂಮಿಯನ್ನು ನಾವು ಆಶ್ರಯಿಸಿಕೊಂಡಿದ್ದೇವೆ. ಅದೇ ರಾಯರು ಅದೇ ದೃಷ್ಟಾಂತವನ್ನೇ ಕೊಡ್ತಾ ಇದ್ದಾರೆ. ತ್ವಯಿ ಚೇತ್ ಭೂತಾನಿ ತಿಷ್ಟಂತಿ ತರ್ಹಿ ಭೂತಲೆ ವರ್ತಾಮಹೇ ಭೂತಲ ಶೈತ್ಯಾದಿನಾಹಂ ಶೀತೋ ಭವಾಮೀತಿ ಜ್ಞಾನಮಿವ ಭಗವತಿ ವಯಂ ವರ್ತಾಮಹ ಇತಿಥಿ ಸ್ಯಾತ್. ರಾಯರು ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ, ವಿವರಣೆ ಕೊಡ್ತಾ ಗೀತಾವಿವೃತ್ತಿಯಲ್ಲಿ. ಏನು ಅಂದರೆ, ನಾವು ನೆಲದ ಮೇಲೆ ನಿಂತಿದ್ದೇವೆ, ನೆಲ ನಮಗೆ ಆಶ್ರಯವಾಗಿದೆ. ಭೂಮಿ ಇಲ್ಲದೇ ಇದ್ದರೆ ನಾವು ಇರಲಿಕ್ಕೆ ಸಾಧ್ಯವಿಲ್ಲ, ಭೂಮಿ ನಮಗೆ ಆಶ್ರಯವಾಗಿದೆ. ಆದರೆ ಭೂಮಿಯ ಮೇಲೆ ನಿಂತಾಗ, ಒದ್ದೆ ಇದ್ದಾಗ, ಭೂಮಿಯಲ್ಲಿ ನೀರು ಇತ್ತು, ತೇವ ಇತ್ತು. ಆ ನೀರಿರುವ ಭೂಮಿಯಲ್ಲಿ ನಿಂತಾಗ ನಮಗೇನು ಅನ್ನಿಸ್ತಾ ಇದೆ? ಅಯ್ಯೋ, ಕಾಲುಗಳು ಒದ್ದೆಯಾಗಿದೆ, ತಣ್ಣಗಿದೆ ಅಂತ. ಅದೇ ಭೂಮಿ ಕೆಳಗೆ ಬೆಂಕಿ ಇದ್ದು ಬಿಸಿಯಾಗಿದ್ದರೆ ಭೂಮಿ ಬಿಸಿಯಾಗಿದೆ ಅಂತ ನಮಗೆ ಆ ಸ್ಪರ್ಶ, ಆ ಭೂಸ್ಪರ್ಶದ ಒಂದು ತಣ್ಣಗೋ ಬಿಸಿಯಾಗೋ ನಮಗೆ ಗೊತ್ತಾಗ್ತಾ ಇದೆ.
ಹಾಗೆ ಜೀವರು ಭಗವಂತನಲ್ಲಿ ಇದ್ದಾಗ, ಅಂದರೆ ಜೀವರು ಭಗವಂತನ ಶರೀರದಲ್ಲಿ ಇದ್ದಾಗ ಆಗ ನಮಗೂ ಅರ್ಥ ಗೊತ್ತಾಗಬೇಕಲ್ವಾ. ಭಗವಂತನ ಒಂದು ಸ್ಪರ್ಶದಿಂದ ಅವನು ಬೆಚ್ಚಗಿದ್ದಾನೋ ತಣ್ಣಗಿದ್ದಾನೋ ಹೇಗಿದ್ದಾನೆ, ನಮಗೆ ಯಾರನ್ನಾದರೂ ಮುಟ್ಟಿದರೆ ಆ ಸ್ಪರ್ಶ ಜ್ಞಾನ ಬರುತ್ತೆ. ಹಾಗೆ ಭೂಮಿಯ ಮೇಲೆ ನಿಂತಾಗ ಭೂಮಿಯ ಒಂದು ಪರಿಸ್ಥಿತಿಯಿಂದ ತಣ್ಣಗೋ ಬಿಸಿಯಾಗೋ ನಮಗೆ ಒಂದು ಅನುಭವ ಬಂದಾಗ, ಸ್ಪರ್ಶಾನುಭವ ಬಂದಾಗ, ಭಗವಂತನಲ್ಲಿ ನಾವು ಇದ್ದಾಗ ಆ ಭಗವಂತನ ಒಂದು ಸ್ಪರ್ಶನ ಮೊದಲಾದಂಥದ್ದು ಅನುಭವ ನಮಗೆ ಬರಬೇಕಲ್ಲ ಅಂತಂದರೆ ಅಲ್ಲ. ಯಾಕೆ? ಭೂಮಿ ಪ್ರಕೃತಿ ಸಂಬಂಧಪಟ್ಟದ್ದು, ಪಂಚಭೂತಾತ್ಮಕವಾದದ್ದು. ಹಾಗೆ ನಾವು ಪ್ರಾಕೃತರು, ಪ್ರಕೃತಿ ಸಂಬಂಧಪಟ್ಟವರು. ಆದರೆ ಭಗವಂತ ಪ್ರಕೃತಿ ಸಂಬಂಧಪಟ್ಟವನಲ್ಲ. ಭಗವಂತನು ಅಪ್ರಾಕೃತನಾಗಿದ್ದಾನೆ. ಅದೇ ಹೇಳುತ್ತೆ ನಮಗೆ ಕಾಠಕೋಪನಿಷತ್ತು ಏನು ಹೇಳ್ತಾ ಇದೆ, ರಾಯರು ಉಲ್ಲೇಖ ಮಾಡ್ತಾರೆ, ಅಶಬ್ದಮಸ್ಪರ್ಶಮರೂಪಂ. ಶಬ್ದ ಸ್ಪರ್ಶ ರೂಪಗಳೆಂಬ ಗುಣಗಳಿಂದ ರಹಿತನಾದವನು, ಶಬ್ದಸ್ಪರ್ಶ ರೂಪಗಳೆಂಬ ಗುಣಗಳು ಇಲ್ಲದೇ ಇರುವವನು. ಹೀಗೆ ಇರುವಾಗ ನಾವು ಭಗವಂತನ ಶರೀರದಲ್ಲಿದ್ದಾಗ ನಮಗೆ ಭೂಮಿಯ ಮೇಲೆ ನಿಂತಾಗ ಆದಾಗ ಸ್ಪರ್ಶ ಮೊದಲಾದಂತಹ ಅನುಭವಗಳು ಯಾಕೆ ಆಗುವುದಿಲ್ಲ ಅಂತ ಹೇಳಿದರೆ, ನಾವು ಅಪ್ರಾಕೃತನಾದ ಶರೀರದಲ್ಲಿ ಇದ್ದೇವೆ, ಆದ ಕಾರಣ ಆಗುವುದಿಲ್ಲ. ನ ದೃಶ್ಯ ಚಕ್ಷುಷ ನ ಸ್ಪೃಶ್ಯ ಸ್ಪರ್ಶನೇನ ಚ. ಅಪ್ರಾಕೃತನಾದ ಭಗವಂತನಲ್ಲಿ ನಾವು ಇದ್ದಾಗ ಪ್ರಕೃತಿಯಿಂದ ಪ್ರಾಕೃತವಾದ ಕಣ್ಣು ಮತ್ತು ತ್ವಕು, ಇದರಿಂದ ನಾವು ಅವನನ್ನು ಕಂಡುಕೊಳ್ಳುವುದಕ್ಕೆ, ನಾವು ಭಗವಂತನ ಶರೀರದಲ್ಲಿ ಇದ್ದೇವೆ ಎಂಬ ಅನುಭವ ಬರಲಿಕ್ಕೆ ನಮಗೆ ಆಗುವುದಿಲ್ಲ. ಯಾಕೆ? ನಾವು ಪ್ರಾಕೃತರು, ಅವನು ಅಪ್ರಾಕೃತನು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ರಾಯರು ಸುಂದರವಾಗಿ ವಿವರಣೆ ಕೊಡ್ತಾರೆ. ಭೂತಾಧಾರೋಪಿ ಕಥಂ ತದನಾಧಾರ ಇತ್ಯತಃ ಉಕ್ತಂ ಪಶ್ಯೇತ್ಯಾದಿ ಐಶ್ವರಂ ಈಶ್ವರ ಸಂಬಂಧಿನಂ ಮೇ ಯೋಗಂ ಸಾಮರ್ಥ್ಯಂ ಯೋಗೋ ಅಸಾ ಉಪಾಯ ಶಕ್ತಿರೇವ ಚ ಇತಿ ವಚನಾತ್ ಪಶ್ಯ ಮಮ ತಾದೃಶೀಂ ಶಕ್ತಿಂ ಇತ್ಯರ್ಥಃ ಅಂತ ಹೇಳ್ತಾ ಇದ್ದಾರೆ. ಏನು? ನಚ ಮತ್ ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಹೇ ಅರ್ಜುನ, ಜಡಸಹಿತವಾದಂತಹ ಜೀವರಾಶಿಗಳೆಲ್ಲವೂ ನನ್ನನ್ನು ಆಶ್ರಯಿಸಿಕೊಂಡಿದ್ದರು. ಇಂದ್ರಿಯದಿಂದ ಸ್ಪರ್ಶ ಮೊದಲಾದವುಗಳಿಂದ, ಇಂದ್ರಿಯಗಳಿಂದ ಆಗುವ ಸ್ಪರ್ಶ ಮೊದಲಾದವುಗಳಿಂದ ನನ್ನು ಕಂಡುಕೊಳ್ಳುವುದಕ್ಕೆ ಜೀವರಿಗೆ ಆಗುವುದಿಲ್ಲ. ಯಾಕೆ? ಅವುಗಳಲ್ಲಿ ಇದ್ದರು, ನಾನು ಅವುಗಳಲ್ಲಿ ಜೀವರಲ್ಲಿ ಇದ್ದರು, ಜೀವರು ನನ್ನಲ್ಲಿ ಇದ್ದರು. ನಾನು ಜೀವರನ್ನು ಆಶ್ರಯಿಸಿಕೊಂಡಿಲ್ಲ ಅಂತ ಹೇಳಬೇಕಾಗಿದ್ದಲ್ಲಿ, ಭಗವಂತ ಜೀವರನ್ನು ಆಶ್ರಯಿಸಿಕೊಂಡು ಜೀವರನ್ನು ವಾಸಸ್ಥಾನ ಮಾಡಿಕೊಂಡು ಜೀವರಲ್ಲಿ ಇದ್ದರು, ನಾನು ಅವರನ್ನು ಆಶ್ರಯಿಸಿಕೊಂಡಿಲ್ಲ ಅಂತ ಹೇಳಬೇಕಾಗಿದ್ದರೆ ನನ್ನ ಸಾಮರ್ಥ್ಯ ಏನು ಅಂತ ನೀನು ತಿಳ್ಕೊ. ಅದನ್ನೇ ಹೇಳ್ತಾರೆ. ಹೇಗೆ ಜೀವರಲ್ಲಿ ಇದ್ದರೂ ಜೀವನನ್ನು ಆಶ್ರಯಿಸಿಕೊಂಡಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಹಾಕಿ ರಾಯರು ಅದಕ್ಕೆ ಉತ್ತರ ಭಗವಂತನೇ ಕೊಡ್ತಾ ಇದ್ದಾನೆ. ಪಶ್ಯಮೇ ಯೋಗಮೈಶ್ವರಂ. ಹೇ ಅರ್ಜುನ, ಐಶ್ವರಂ ಅಚಿಂತ್ಯದ್ಭುತವಾದ ಶಕ್ತಿ ಇದ್ದು ಈಶ್ವರ ಎಂದು ಕರೆಯಲ್ಪಡುವ ನನ್ನ ಯೋಗಂ ಅಂದರೆ ಸಾಮರ್ಥ್ಯವನ್ನು ನೋಡು. ಅದು ನನ್ನ ಸಾಮರ್ಥ್ಯ. ನಾನು ಒಬ್ಬರಲ್ಲಿ ಇದ್ದರೂ ನಾನು ಅವರನ್ನು ಆಶ್ರಯಿಸಿಕೊಂಡಿರುವುದಿಲ್ಲ. ಈ ಯೋಗ ಅಂತ ಹೇಳಿದರೆ ಏನು ಅರ್ಥ ಅಂತ ಹೇಳಿದರೆ, ಶಬ್ದ ಹೇಳ್ತಾ ಇದೆ ಯೋಗೋ ಅಸೌ ಉಪಾಯ ಶಕ್ತಿರೇವಚ. ಯೋಗ ಅಂದರೆ ಶಕ್ತಿ, ಸಾಮರ್ಥ್ಯ ಅಂತ ಕೂಡ ಅರ್ಥವಿದೆ. ಹಾಗಾಗಿ ನಾನು ಜೀವರಲ್ಲಿ ಇದ್ದರೂ ಆ ಜೀವರನ್ನು ಆಶ್ರಯಿಸದೇ ಇರ್ತೇನೆ. ಯಾಕೆ ಅಂದರೆ ಅದು ನನ್ನ ಅಚಿಂತ್ಯದ್ಭುತ ಶಕ್ತಿ ಅಂತ ನೀನು ಅರ್ಥ ಮಾಡಿಕೋ. ನಾನು ಜೀವರಲ್ಲಿ ಇದ್ದಷ್ಟು ಮಾತ್ರದಿಂದ
ಜೀವರು ನನಗೆ ಆಶ್ರಯವಾದರು, ನಾನು ಆಶ್ರಯಿಸಿಕೊಂಡಿದ್ದೇನೆ. ಆಶ್ರಯ ಕೊಟ್ಟವನು ದೊಡ್ಡವನು, ಆಶ್ರಯ ಕೊಟ್ಟವನು ಮಹಿಮಾನ್ವಿತನು, ಆಶ್ರಯ ತಗೊಂಡವನು ಸಣ್ಣವನು ಅಂತ ಲೋಕಾರೂಢಿ. ನಾವು ಯಾರಿಗೆ ಆಶ್ರಯ ಕೊಡ್ತೇವೋ ನಾವು ಆಶ್ರಯದಾತರು. ಆಶ್ರಯ ಪಡೆದವನು, ಆಶ್ರಯ ಕೊಟ್ಟವನು ದೊಡ್ಡವನು, ಆಶ್ರಯ ಪಡೆದವನು ಸಣ್ಣವನು. ಹಾಗಾಗಿ ಜೀವರ ಸಮೂಹದಲ್ಲಿ ನಾನು ಇದ್ದಷ್ಟು ಮಾತ್ರದಿಂದ ಜೀವರು ನನಗೆ ಆಶ್ರಯ ಕೊಟ್ಟರು, ನಾನು ಆಶ್ರಯ ತಗೊಂಡೆ. ಆಶ್ರಯ ಕೊಟ್ಟಂತಹ ಜೀವರು ದೊಡ್ಡವರು, ನಾನು ಸಣ್ಣವನು ಅಂತ ತಿಳ್ಕೋಬೇಡ. ಅದಕ್ಕೆ ಪಶ್ಯಮೇ, ಭಗವಂತ ಅದೇ ಹೇಳ್ತಾ ಇದ್ದಾನೆ, ಪಶ್ಯಮೇ ಯೋಗಮೈಶ್ವರಂ, ನನ್ನ ಶಕ್ತಿ ಸಾಮರ್ಥ್ಯ ನೋಡು, ನಂದು ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾಗಿದ್ದೇನೆ. ಅದರಿಂದಾಗಿ ನಾನು ಜೀವರಲ್ಲಿ ಇದ್ದರೂ ಕೂಡ ಜೀವರನ್ನು ನಾನು ಆಶ್ರಯಿಸಿಕೊಂಡಿಲ್ಲ. ಆದ ಕಾರಣ ಅವರು ನಾನು ಅವರ ಮೇಲೆ ಆಧಾರ ಪಟ್ಟಿಲ್ಲ. ಆದ ಕಾರಣ ನಾನು ಸರ್ವತಂತ್ರ ಸ್ವತಂತ್ರನು, ಸರ್ವೋತ್ತಮನು, ಸರ್ವಶಕ್ತಿ ಸಮರ್ಥನು. ಅದು ಹೇಗೆ ಅಂದರೆ ನನ್ನ ಅಚಿಂತ್ಯಾದ್ಭುತ ಶಕ್ತಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯಾಕೆ ಇಲ್ಲಿ ಇಷ್ಟು ವಿವರಣೆ ಕೊಡಬೇಕಾಗಿ ಬಂತು ಅಂತ ಹೇಳಿದರೆ, ಜೀವರ ಸಮೂಹವನ್ನು ಭಗವಂತ ಆಶ್ರಯಿಸಿಕೊಂಡಿದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ನಾವು ಭಗವಂತ ನಮ್ಮ ಆಶ್ರಯದಲ್ಲಿದ್ದಾನೆ, ನಾನು ದೊಡ್ಡವನು, ಭಗವಂತ ಚಿಕ್ಕವನು ಎಂಬುವಂತಹ ಅನ್ಯಥಾ ಜ್ಞಾನ, ಅಯಥಾರ್ಥ ಜ್ಞಾನ ಭಗವಂತನ ಕುರಿತು ನಾವು ಹೊಂದಬಾರದು. ಅದು ತಾತ್ಪರ್ಯ. ಅದಕ್ಕೆ ಆ ವಿಷಯವನ್ನು ಇಷ್ಟು ವಿವರಣೆಯನ್ನು ಕೊಟ್ಟಿದ್ದಾಗಿದೆ. ನಿರಂಜನ್ ರಾವ್ ಕರೆಕ್ಟಾಗಿ ಕಾಂಟೆಕ್ಸ್ಚುವಲ್ ಆಗಿ ಸರಿಯಾದ ಸಂದರ್ಭೋಚಿತವಾಗಿ ಒಂದು ರೆಫರೆನ್ಸ್ ಕೊಟ್ಟರು. ಅದನ್ನು ನೋಡಿ ರಾಯರ ಗೀತಾಯುರ್ತೆಯ ಪ್ರಕಾರ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾಗಿದೆ ಅಂತ ಹೇಳ್ತಾ ಇನ್ನು ಮುಂದೆ ಹೋಗೋಣ. ನಾರಾಹ ಇತ್ಯಾತ್ಮನಾಂ ಸಂಘಾಸ್ತೇಷಾಂ ಗತಿರಸೌ ಪರ ಭವಂತಿ ತೇ ಚಾಯತನಂ ತೇನ ನಾರಾಯಣ ಸ್ಮೃತಃ. ಈ ಜೀವರು, ನಾರಾ ಶಬ್ದಕ್ಕೆ ಅನೇಕ ಅರ್ಥಗಳು, ನಾವು ನಿನ್ನೆ ಹೇಳಿಕೊಂಡಂತೆ ನೀರು ಅಂತ ಅರ್ಥ ಮತ್ತು ಅನೇಕ ಅರ್ಥಗಳಿದೆ. ದೋಷ ಅಂತ ಅರ್ಥ, ದೋಷರಹಿತ ಗುಣ ಅಂತ ಅರ್ಥ. ನಾರ ಅಂತ ಹೇಳಿದರೆ ಜೀವ ಸಮೂಹವನ್ನು ನಾರ ಅಂತ ಕರೀತಾರೆ. ಆ ನಾರಕ್ಕೆ ಅಂದರೆ ಜೀವ ಸಮೂಹಕ್ಕೆ ಪರಮಾಶ್ರಯನಾಗಿರೋದರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ನಾರ ಅಂದರೆ ಜೀವ, ಜೀವ ಎಂದು ಕರೆಯಲ್ಪಡುವಂತಹ ನಾರಕ್ಕೆ ಅವನು ಆಶ್ರಯನಾಗಿದ್ದಾನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಚರಾಚರಂ ಜಗತ್ ಕೃತ್ಸ್ನಂ ನಾರಮಿತ್ಯಭಿಧೀಯತೆ ಇತಿ ನಾರಂ ಚರಾಚರಂ ಜಗತ್ ಪ್ರಳಯಕಾಲೇ ತಸ್ಯ ಆಧ್ರಿಯಮಾಣತ್ವಾತ್ ನಾರಾಯಣ. ಕಲ್ಪಾಂತದಲ್ಲಿ ಈ ಚರಾಚರ ಜಗತ್ತನ್ನು, ಪ್ರಳಯ ಕಾಲದಲ್ಲಿ ಚರಾಚರ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಳ್ತಾನಾದ ಕಾರಣ ಈ ಜಗತ್ತಿಗೆ ತನ್ನ ಉದರವನ್ನು ಆಶ್ರಯವಾಗಿ ಮಾಡ್ತಾನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅಷ್ಟೇ ಅಲ್ಲದೆ ನಾರಸ್ಯ ಚರಾಚರ ಜಗತಃ ಅಯನಂ ಬಹಿರಾಗಮನಂ ಯಸ್ಮಾತ್ ಸಹ ನಾರಾಯಣ. ಈ ಸೃಷ್ಟಿಕಾಲದಲ್ಲಿ ಈ ಚರಾಚರ ಜಗತ್ತು ಯಾರಿಂದ ಹೊರಗೆ ಬರುತ್ತೋ ಅವನು ನಾರಾಯಣನು. ಬಹಿರಾಗಮನಂ ಯಸ್ಮಾತ್ ಸಹ, ಯಾರಿಂದ ಈ ಜಗತ್ತು ಹೊರಗೆ ಬರುತ್ತೋ ಅಂದರೆ ಸೃಷ್ಟಿಯಾಗತ್ತೋ ಅವನು ನಾರಾಯಣನು. ಅಂದರೆ ಈ ಚರಾಚರ ಜಗತ್ತನ್ನು ಸೃಷ್ಟಿಸುವವನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಈ ನಾರಸ್ಯ ಅಯನಂ ಗತಿರ್ ಯಸ್ಮಾತ್ ಸಹ ನಾರಾಯಣ. ಈ ಚರಾಚರ ಜಗತ್ತಿಗೆ ಜ್ಞಾನವನ್ನು ಕೊಡ್ತಾನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಈ ಚರಾಚರ ಜಗತ್ತು, ನಾವು ಜೀವ ಸಮೂಹ, ಚಲಿಸುವ ಜೀವ ಸಮೂಹ, ಚೇತನವುಳ್ಳಂತಹದ್ದು ಜೀವ ಸಮೂಹ. ಅಚರ, ಚಲಿಸದೇ ಇರುವಂತಹ ಜಡ ಪದಾರ್ಥಗಳು.
ಈ ಜೀವಂತವಾದಂತಹ ಚೈತನ್ಯ ಅಥವಾ ಜೀವರಾಶಿಗೆ ನಮಗೆಲ್ಲ ಜ್ಞಾನವನ್ನು ಕೊಡ್ತಾನೆ, ಜ್ಞಾನಪ್ರದನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಕಲ್ಪಾಂತೆ ಚ ಜಗತ್ ಕೃತ್ಸ್ನಂ ಗ್ರಸಿತ್ವಾ ಏನ ಧಾರ್ಯತೆ ಪುನಃ ಸಂಸೃಜ್ಯತೆ ಯೇನ ಸಹ ವೈ ಸವೈ ನಾರಾಯಣ ಸ್ಮೃತಃ ಚರಾಚರಂ ಜಗತ್ ಕೃತ್ಸ್ನಂ ನಾರಮಿತ್ಯಭಿಧೀಯತೆ ತಸ್ಯಾಪ್ಯಾಸ ಗತಿರ್ಯೇನ ತೇನ ನಾರಾಯಣ ಸ್ಮೃತಃ ಅಂತ ಹೇಳ್ತಾ ಇದ್ದ. ಈ ಚರಾಚರ ಜಗತ್ತು ನಾರ ಎಂದು ಕರೆಯಲ್ಪಡುತ್ತೆ. ಈ ಚರಾಚರ ಜಗತ್ತು ನಾರ ಅಂದರೆ ನಾರ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆ ನೋಡಿ. ಜಗತ್ತು ಅಂತ ಪ್ರಳಯ ಕಾಲದಲ್ಲಿ ಭಗವಂತನು ಈ ಚರಾಚರ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಧರಿಸಿ ಮತ್ತು ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡೋದರಿಂದ, ಅಷ್ಟೇ ಅಲ್ಲದೆ ಆ ಜಗತ್ತಿನಲ್ಲಿರುವ ಚೇತನರಿಗೆ ಜೀವರಿಗೆ ಜ್ಞಾನವನ್ನು ಕೊಡುವುದರಿಂದ ಭಗವಂತನು ನಾರಾಯಣ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಇನ್ನೊಂದು ಪ್ರಮಾಣದಲ್ಲಿ ಹೇಳ್ತಾ ಇದ್ದಾರೆ. ಉಪಕಾರತ್ವಾದಿನ ನಾರಾಯಣಮಿಮೇ ನಾರಾಹ ವೇದಾದಯ ಪ್ರತಿಪಾದ್ಯತೆಯ ತದಯನತ್ವಾತ್ ನಾರಾಯಣ. ಶ್ರೀಮನ್ ನ್ಯಾಯಸುಧಾದಲ್ಲಿ ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಜಯತೀರ್ಥರು ಮಧ್ವಾಚಾರ್ಯರು ಬರೆದಿರುವ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಇದು ಸುಧಾ ಗ್ರಂಥದ್ದು. ನರರಿಗೆ ಉಪಕಾರ ಮಾಡುತ್ತಾದ ಕಾರಣ ವೇದಗಳಿಗೆ ನಾರ ಅಂತ ಹೆಸರು. ಏನು ಉಪಕಾರ ಮಾಡುತ್ತೆ ನರರಿಗೆ ವೇದಗಳು ಅಂತ ಹೇಳಿದರೆ, ವೇದ ಶಬ್ದವೇ ಏನಂದರೆ ವೇದ, ವೇದಯಂತೀತಿ ವೇದ, ವೇದಯತೀತಿ ವೇದ. ವೇದ ಅಂದರೆ ತಿಳಿಸಿಕೊಡುತ್ತೆ. ಏನು ತಿಳಿಸಿಕೊಡುತ್ತೆ? ಭಗವಂತನನ್ನು ತಿಳಿಸಿಕೊಡುತ್ತೆ. ವೇದವೇದ್ಯನು, ವೇದ ಪ್ರತಿಪಾದ್ಯನು, ಸದಾಗಮೈಕ ವಿಜ್ಞೇಯಂ. ಆಚಾರ್ಯ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದ ಭಗವಂತ ತಿಳಿಯತಕ್ಕವನು. ಏನು ತಿಳಿಸಿಕೊಡುತ್ತೆ? ಭಗವಂತನನ್ನು ವೇದ ನಮಗೆ ತಿಳಿಸಿಕೊಡುತ್ತೆ. ಆದ ಕಾರಣ ಈ ರೀತಿಯಾಗಿ ನರರಿಗೆ ಜೀವರಿಗೆ ವೇದ ಉಪಕಾರ ಮಾಡುತ್ತೆ. ಆದ ಕಾರಣ ಅಂತಹ ನರರಿಗೆ ಉಪಕಾರ ಮಾಡುವಂತಹ ಭಗವಂತನ ಜ್ಞಾನವನ್ನು ನೀಡಿ ಉಪಕಾರ ಮಾಡುವಂತಹ ನಾರ ಎಂದು ಕರೆಯಲ್ಪಡುವ ವೇದದಿಂದ ಭಗವಂತನು ಪ್ರತಿಪಾದ್ಯನಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅರ್ಥಾತ್ ವೇದವೇದ್ಯನು, ವೇದ ಪ್ರತಿಪಾದ್ಯನು, ಆದ ಕಾರಣ ನಾರಾಯಣ ಅಂತ ಹೆಸರು. ಇನ್ನು ಅದೇ ಸುಧಾ ಗ್ರಂಥ ನಾರಾಯಣಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದೆ. ನರಸಮೂಹೋ ನಾರಂ ದಾತೃತತೆಯ ತದಯನತ್ವಾತ್ ನಾರಾಯಣ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಂ ಅಸ್ಯೋದ್ಭವಾದಿದಮಶೇಷ ವಿಶೇಷಂ. ಇಲ್ಲಿ ಭಗವಂತ ನರರ ಸಮುದಾಯಕ್ಕೆ ನರಸಮೂಹೋ ನಾರಂ, ನರರ ಸಮೂಹವನ್ನು ನಾರ ಅಂತ ಹೇಳ್ತಾರೆ. ಅಂತಹ ನರರ ಸಮುದಾಯಕ್ಕೆ ಸೃಷ್ಟಿಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬಂತಹ 8 ಕಾರ್ಯಗಳನ್ನು ನೀಡ್ತಾನೆ, ಮಾಡ್ತಾನೆ ಅವರಿಗಾಗಿ. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇಂತಹ ಜಗತ್ತಿಗೆ ಆಶ್ರಯನಾಗಿರುವವನು, ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಓಂ ಜನ್ಮಾದ್ಯಸ್ಯ ಯತಃ ಓಂ ಸೂತ್ರ ಅದೇ ಹೇಳ್ತಾ ಇದೆ. ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳನ್ನು ಯಾವನು ಮಾಡ್ತಾನೋ ಅವನೇ ಭಗವಂತ ಆಗಿ ಮತ್ತು ಅದಕ್ಕೆ ಆಶ್ರಯನಾಗಿದ್ದಾನೆ. ಈ ಜಗತ್ತು ಎಲ್ಲಿದೆ? ಭಗವಂತನಲ್ಲಿದೆ. ಭಗವಂತ ಎಲ್ಲಿದ್ದಾನೆ? ಜಗತ್ತಿನಲ್ಲಿದ್ದಾನೆ. ಅದಕ್ಕೆ ನಿನ್ನೆ ಹೇಳಿದಂತೆ ಆಲಯ ಬಯಲೊಳಗು, ಬಯಲು ಆಲಯದೊಳಗು, ಆಲಯ ಬಯಲುಗಳೆರಡು ನಿನ್ನೊಳಗು. ಇವಾಗೆ ಆಲಯ ಬಯಲು ಎಷ್ಟು ಚೆನ್ನಾಗಿ ಕನಕದಾಸರು ಹೇಳ್ತಾರೆ ಅಂದರೆ,
ಆಲಯವೆಲ್ಲಿದೆ? ಬಯಲು. ಬಯಲು ಅಂದರೆ ಓಪನ್ ಪ್ಲೇಸ್. ಓಪನ್ ಪ್ಲೇಸ್ ಇದ್ರೇ ದೇವಸ್ಥಾನ ಕಟ್ಟಲಿಕ್ಕಾಗೋದು. ಆದ ಕಾರಣ ಬಯಲಿನಲ್ಲಿ ಆಲಯವಿದೆ. ಆಲಯದಲ್ಲಿ ಬಯಲಿದೆ. ಆಲಯದಲ್ಲಿ ಜಾಗ ಇದ್ರೇ, ಓಪನ್ ಪ್ಲೇಸ್ ಇದ್ರೇ ಅಲ್ಲಿ ದೇವ್ರನ್ನ ಇಡಲಿಕ್ಕಾಗತ್ತೆ. ಹೀಗೆ ಒಂದಕ್ಕೊಂದು ಭಗವಂತನ ಅವನ ಲೀಲೆ ಹೇಗಿರುತ್ತೆ ಅಂದರೆ, ಇದೇ ಅಚಿಂತ್ಯಾದ್ಭುತ ಶಕ್ತಿ. ನನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ನಾನು ಜೀವರಲ್ಲಿ ಇದ್ದರೂ ಜೀವರನ್ನು ನಾನು ಆಶ್ರಯಿಸಿಕೊಂಡಿಲ್ಲ. ಅದೇ ಭಗವಂತನ ವೈಶಿಷ್ಟ್ಯ. ನಮಗೆ ಹಾಗಲ್ಲ. ಎಲ್ಲಿ ನಾವು ಇರ್ತೇವೋ ಒಬ್ಬರನ್ನು ಆಶ್ರಯಿಸ್ಕೊಂಡೇ ಇರಬೇಕು. ನಾವು ಯಾವಾಗಿದ್ದರೂ ಪರಾನ್ನ ಭುಕ್ಕು ಅಂತ ಹೇಳ್ತೇವಲ್ಲ, ನಾವು ಪರಾನ್ನ ಭುಕ್ಕುಗಳು. ಸ್ವತಂತ್ರವಾಗಿ ನಾವು ತಿನ್ನಲಿಕ್ಕಾಗಲ್ಲ, ಇರಲಿಕ್ಕಾಗಲ್ಲ. ಎಲ್ಲದಕ್ಕೂ ಭಗವಂತನ ಮೇಲೇ ಆಧಾರ ಪಡಬೇಕು. ಅವನೇ ನಮಗೆ ಆಧಾರ, ಜಗದಾಧಾರ. ಅವನನ್ನೇ ನಾವು ಇರುವುದಕ್ಕೆ, ತಿನ್ನುವುದಕ್ಕೆ, ಮಲಗುವುದಕ್ಕೆ, ಪ್ರತಿಯೊಂದಕ್ಕೂ ಭಗವಂತನನ್ನು ನಾವು ಆಶ್ರಯಿಸಿಕೊಂಡಿದ್ದೇವೆ. ಆದರೆ ಭಗವಂತ ನಮ್ಮೊಳಗೆ ಇದ್ದು ನಮ್ಮನ್ನು ಆಶ್ರಯವಾಗಿ ಇಲ್ಲ, ನಮ್ಮೊಳಗೆ ಇದ್ದು ನಮ್ಮ ಚಲನವಲನಗಳನ್ನು ನಿಯಂತ್ರಣ ಮಾಡುವಂತಹ ಮಹಾನುಭಾವ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಬಿಂಬರೂಪಿಯಾಗಿ ಇದ್ದು ನಮ್ಮೆಲ್ಲರ ಚಲನವಲನಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ನಾನು ಪಾಠ ಹೇಳುವಂತೆ ಮಾಡ್ತಾ ಇದ್ದಾನೆ, ನೀವು ಪಾಠ ಕೇಳುವಂತೆ ಮಾಡ್ತಾ ಇದ್ದಾನೆ. ಆದರೂ ನಮ್ಮ ಮೇಲೆ ನಮ್ಮನ್ನು ಆಶ್ರಯಿಸಿಕೊಂಡಿಲ್ಲ ಅವನು. ಅದೇ ಭಗವಂತನ ಒಂದು ವೈಶಿಷ್ಟ್ಯ. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಇನ್ನು ಸುಧಾ ಗ್ರಂಥ ಮತ್ತು ಇನ್ನೊಂದು ಅರ್ಥವನ್ನು ನಾರಾಯಣ ಶಬ್ದಕ್ಕೆ ಹೇಳ್ತಾ ಇದೆ. ನರಾಣಾಂ ಅಧಿಪತಿ ನಾರೋ ಮುಖ್ಯವಾಯು ಪರಮ ಪ್ರೇಮಾಸ್ಪದತೆಯ ತಸ್ಯ ಅಯನತ್ವಾತ್ ನಾರಾಯಣ. ನರಸಮೂಹೋ ನರಾಣಾಂ ಅಧಿಪತಿ ನಾರಃ ಮುಖ್ಯವಾಯು. ನರರಿಗೆ ಅಧಿಪತಿ ಯಾರು? ವಾಯುದೇವರು. ಆದ ಕಾರಣ ಅವರು ನಾರ ಎಂದು ಕರೆಯಲ್ಪಡ್ತಾರೆ. ಯಾಕೆ ಅಂತ ಹೇಳಿದರೆ, ವಾಯುದೇವರು ಜೀವೋತ್ತಮರು, ಜೀವರಲ್ಲಿ ಉತ್ತಮರಾಗಿದ್ದಾರೆ. ಆದ ಕಾರಣ ನರರಿಗೆ ಅಧಿಪತಿಯಾಗಿದ್ದಾರೆ. ಆದ ಕಾರಣ ಅವರು ಮುಖ್ಯ ನರಾಣಾಂ ಅಧಿಪತಿ ನಾರಃ. ಯಾರು ಆ ನಾರ? ಯಾರು ಅಂದರೆ ಮುಖ್ಯವಾಯು. ತಸ್ಯ, ಆ ಮುಖ್ಯವಾಯುವಿಗೆ ವಿಶೇಷತಃ ಅಯನತ್ವಾತ್, ಆ ಮುಖ್ಯ ಪ್ರಾಣರಿಗೆ, ವಾಯುದೇವರಿಗೆ ಮುಖ್ಯತಃ ಆಶ್ರಯನಾಗಿದ್ದಾರಾದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಈ ವಾಯುದೇವರಿಗೂ ಆಶ್ರಯಭೂತನಾದವನು. ಅದಕ್ಕೆ ನಮಗೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಸ್ವಾಕ್ಯೈ ಅಸ್ಯೋದ್ಭವಾದಿಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಂತ ಹೇಳ್ತಾರೆ. ಅವರಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ನಾರಾಯಣನು. ನರರಿಗೆ ಅಧಿಪತಿಯಾದ ಮುಖ್ಯಪ್ರಾಣರಿಗೆ ಆಶ್ರಯನಾದವನು ಮತ್ತು ಪರಮ ಪ್ರೀತಿಪ್ರದನಾಗಿರುವವನು. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಇಂತಹ ನಾರಾಯಣನು ಪ್ರಿಯತಮಂ ಮಮ, ನನಗೆ ಅತ್ಯಂತ ಪ್ರೀತಿಪಾತ್ರನು. ಅವನಿಗೆ ಸನ್ನಮಾಮಿ, ಚೆನ್ನಾಗಿ ನಮಸ್ಕಾರವನ್ನು ಮಾಡ್ತೇನೆ ಅಂತ ಮಧ್ವಾಚಾರ್ಯ ಸ್ಪಷ್ಟವಾಗಿ ಇದೇ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನಮಗೆ ಯಾರಾದರೂ ನಿಮಗೆ ಯಾರು ಬಹಳ ಇಷ್ಟ, ನಿಮ್ಮ ಬೆಸ್ಟು ಫೇವರೇಟ್ ಯಾರು, ಭಾಳ ಇಷ್ಟ ಆದವರು ಯಾರು ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ? ನಾವು ನಮ್ಮ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಏನೇನೋ ಹೇಳ್ತೇವೆ. ಆದರೆ ಅದೆಲ್ಲ ಸುಳ್ಳು. ನಮಗೆ ನಮ್ಮ ಮೇಲೆ ಇರುವಷ್ಟು ಪ್ರೀತಿ, ನಾನೇ ಫೇವರೇಟ್, ನನ್ನ ಮೇಲೆ ನನಗೆ ಇರುವಷ್ಟು ಪ್ರೀತಿ ಯಾರ ಹೆಂಡತಿ ಮಕ್ಕಳ ಮೇಲೂ ಇಲ್ಲ. ಆದರೆ ನಾವು ಹೇಳ್ತೇವೆ ನನ್ನ ಹೆಂಡತಿ ಮಕ್ಕಳು ಅಂತೇಳಿ. ಆದರೆ ಮಧ್ವಾಚಾರ್ಯರು ಅಂದರೆ ಸಾಕ್ಷಾತ್ತು ವಾಯುದೇವರ ಅವತಾರವಾದ ಮಧ್ವಾಚಾರ್ಯರು ಏನು ಹೇಳ್ತಾ ಇದ್ದಾರೆ, ನನಗೆ ಪ್ರಿಯತಮನು ಯಾರು ಅಂತ ಹೇಳಿದರೆ ನಾರಾಯಣನು. ಎಂಥ ನಾರಾಯಣನು? ನಿಖಿಲ ಪೂರ್ಣ ಗುಣೋದಾರನು,
ನಿರ್ದೋಷನು, ಜಗತ್ ಸೃಷ್ಟಿ ಅಷ್ಟ್ಯಾದ ಅಷ್ಟಕರ್ತೃವು ಇಂತಹ ನಾರಾಯಣನು ನನಗೆ ಪ್ರಿಯತಮನು ಅಂಥೇಳಿ ಹೇಳ್ತಾರೆ. ಅಂದರೆ ವಾಯುದೇವರು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನಲ್ಲಿ ಭಕ್ತಿ ಮಾಡುವವರು, ಭಗವಂತನಲ್ಲಿ ಮನಸ್ಸಿಟ್ಟವರು, ಭಗವಂತ ಬಿಟ್ಟರೆ ಅವರಿಗೆ ಇನ್ನು ಯಾರೂ ಪ್ರಿಯತಮರು ಇಲ್ಲ. ಆದ ಕಾರಣ ಭಗವಂತನು ಏನು ಮಾಡ್ತಾನೆ, ವಾಯುದೇವರಂದರೆ ನನಗೆ ಭಾಳ ಇಷ್ಟ. ಪರಸ್ಪರ ಯದ್ಭಾವಂ ತದ್ಭವತಿ. ಪರಸ್ಪರ ವಾಯುದೇವರಿಗೆ ಭಗವಂತಂದರೆ ಭಾಳ ಪ್ರೀತಿ, ಭಗವಂತನೇ ಪ್ರಿಯತಮ. ಹಾಗೆ ಭಗವಂತನಿಗೂ ವಾಯುದೇವರೇ ಪ್ರಿಯತಮರು. ಆದ ಕಾರಣ ಇಂತಹ ವಾಯುದೇವರಿಗೆ ನಮಗೆ ಕನಸಿನಲ್ಲಿ ಕೂಡ ಅಪ್ಪಿತಪ್ಪಿ ಕೂಡ ನಮಗೆ ಭಾಳ ಇಷ್ಟ ಭಗವಂತ ಅಂತ ನಮಗೆ ಆ ಊಹೆ ಕೂಡ ಬರೋದಿಲ್ಲ. ಈವನ್ ಕನಸಿನಲ್ಲಿ ಕೂಡ ನಮಗೆ ಆ ಆಲೋಚನೆ ಬರೋದಿಲ್ಲ. ಯಾಕೆ? ನಮ್ಮ ಭಕ್ತಿಯ ಮಟ್ಟ ಅಷ್ಟೇ ಇದೆ. ಆದರೆ ವಾಯುದೇವರ ಭಕ್ತಿ ಉತ್ಕೃಷ್ಟವಾದದ್ದು. ಇಡೀ ಜಗತ್ತಿಗೆಲ್ಲ, ಜೀವ ಸಮೂಹಕ್ಕೆಲ್ಲ ಭಕ್ತಿಯನ್ನು ಗೋವಿಂದೇ ದೇಹಿ ಮೇ ಭಕ್ತಿಂ. ವಾಯುಸ್ತುತಿಯಲ್ಲಿ ಮಾತರ್ಮೇ ಮಾತರಿಷ್ಠನೆಂಬ ಶ್ಲೋಕದಲ್ಲಿ ಗೋವಿಂದೇ ದೇಹಿ ಮೇ, ನನಗೆ ಭಕ್ತಿಂ, ಗೋವಿಂದನಲ್ಲಿ ಭಕ್ತಿಯನ್ನು ನನಗೆ ಕೊಡು. ಸಾತ್ವಿಕರೆಲ್ಲರಿಗೂ ಕೂಡ ಸುಜನರಿಗೆ ಸಾತ್ವಿಕ ಜೀವರಾಶಿಗಳಿಗೆ ಗೋವಿಂದನಲ್ಲಿ ಭಕ್ತಿಯನ್ನು ಕೊಡತಕ್ಕಂತಹ ಮಹಾನುಭಾವರು, ಅವರಿಗೆ ಭಗವಂತ ಪ್ರಿಯತಮನು. ಆದ ಕಾರಣ ಅವರಿಗೆ ಆ ಮುಖ್ಯ ಪ್ರಾಣರಿಗೆ, ವಾಯುದೇವರಿಗೆ ನಾರಾಯಣನು ಆಶ್ರಯನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೆಸರು ಅಂತ ಹೇಳ್ತಾ, ಆದ ಕಾರಣ ಭಗವಂತನು ಮುಖ್ಯ ಪ್ರಾಣನಿಗೆ ಮುಖ್ಯವಾಗಿ ಆಶ್ರಯನಾಗಿರುವ ಕಾರಣ ಮುಖ್ಯ ಪ್ರಾಣನಿಗೆ ಅನಿಲ ಎಂದು ಕೂಡ ಹೆಸರು ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಅದೋಷತ್ವಾದ ಇತ್ಯುಕ್ತೋ ವಾಯುಸ್ತನ್ನಿಲಯೋ ಯತಃ ಅನಿಲಂ ತತ ಏವಾಸೌ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಏನು ಹೇಳುತ್ತೆ, ಇದೇ ಹೇಳ್ತಾ ಇದೆ. ಭಗವಂತನು ಮುಖ್ಯ ಪ್ರಾಣನಿಗೆ ಮುಖ್ಯ ಆಶ್ರಯನಾಗಿರೋ ಕಾರಣ ಮುಖ್ಯ ಪ್ರಾಣನಿಗೆ ಅನಿಲ ಅಂತ ಹೆಸರು ಅಂತ ಹೇಳಿದೆ ಅಂತ ಹೇಳ್ತಾ, ಇನ್ನು ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳು ಇವೆ. ಆ ಅರ್ಥಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.